ಭಾರತೀಯ ಸಂಸ್ಕೃತಿಯಲ್ಲಿ ಬಾಲ್ಯದಿಂದಲೂ ನಾವು ನೋಡಿಕೊಂಡು ಬಂದಿರುವಂತಹ ಅತ್ಯಂತ ಸುಂದರ ಹಾಗೂ ಪವಿತ್ರ ಸಂಪ್ರದಾಯವೆಂದರೆ ಹಿರಿಯರ ಪಾದಗಳಿಗೆ ನಮಸ್ಕರಿಸುವುದು ಅಥವಾ ಚರಣ ಸ್ಪರ್ಶವನ್ನ ಮಾಡುವುದು. ಪರೀಕ್ಷೆಗೆ ಹೋಗುವ ಮುನ್ನ ಪೋಷಕರು ಮತ್ತು ಅಜ್ಜಿಯರ ಪಾದಗಳನ್ನು ಮುಟ್ಟುವುದು, ನವ ವಿವಾಹಿತರು ಹಿರಿಯರ ಆಶೀರ್ವಾದವನ್ನ ಪಡೆಯುವುದು ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಹಿರಿಯರ ಕಾಲಿಗೆ ಬೀಳುವುದು ನಮ್ಮಲ್ಲಿ ರೂಢಿಯಲ್ಲಿದೆ. ಆದರೆ ಇಂದಿನ ಯುವ ಪೀಳಿಗೆಯಲ್ಲಿ ನಾವು ಹಿರಿಯರ ಕಾಲುಗಳಿಗೆ ಯಾಕೆ ನಮಸ್ಕರಿಸಬೇಕು ಎಂಬ ಪ್ರಶ್ನೆ ಮೂಡುವುದು ಸಹಜ. ಈ ಪದ್ಧತಿಯ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ, ಆಧ್ಯಾತ್ಮಿಕ ಪರಿಕಲ್ಪನೆಗಳು, ಕುಟುಂಬ ಮೌಲ್ಯಗಳು ಹಾಗೂ ಸಾಂಪ್ರದಾಯಿಕ ನಂಬಿಕೆಗಳಿವೆ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ನಮಸ್ಕರಿಸುವಂತಹ ಪದ್ಧತಿ ಅತ್ಯಂತ ಪ್ರಾಚೀನವಾದುದು. ಪ್ರಣಾಮ ಎಂದರೆ ಭಕ್ತಿ ಮತ್ತು ನಮ್ರತೆಯಿಂದ ನಮಿಸುವುದು ಎಂದರ್ಥ. ಪ್ರಾಚೀನ ಗುರುಕುಲ ವ್ಯವಸ್ಥೆಯಲ್ಲಿ ಶಿಷ್ಯರು ತಮ್ಮ ಶಿಕ್ಷಣವನ್ನ ಪ್ರಾರಂಭಿಸುವ ಮುನ್ನ ಗುರುವಿನ ಪಾದಗಳಿಗೆ ನಮಸ್ಕರಿಸ್ತಾ ಇದ್ರು. ಇದು ಶೈಕ್ಷಣಿಕ ನಮ್ರತೆ ಹಾಗೂ ಗುರುವಿನ ಮೇಲಿನ ಅಖಂಡ ಗೌರವದ ಸಂಕೇತವಾಗಿತ್ತು. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಪಾದ ಮುಟ್ಟೋದು ಎಂದರೆ ನಮ್ಮ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ನಮ್ರತೆಯನ್ನ ಅಪ್ಪಿಕೊಳ್ಳುವುದು ಎಂದರ್ಥ. ಹಿರಿಯರು ತಮ್ಮ ಜೀವನದಲ್ಲಿ ಅನೇಕ ಅನುಭವಗಳನ್ನ, ಕಷ್ಟ ಸುಖಗಳನ್ನ ಕಂಡವರು. ಅಂತಹವರ ಪಾದಗಳನ್ನ ಸ್ಪರ್ಶಿಸೋದೆಂದ್ರೆ ಅವರು ನಡೆದ ದಾರಿ, ಗಳಿಸಿದ ಜ್ಞಾನ ಮತ್ತು ಕಲಿತ ಪಾಠಗಳಿಗೆ ಗೌರವ ಸಲ್ಲಿಸುವುದಾಗಿದೆ. ನಿಮ್ಮ ಅನುಭವವೇ ನಮಗೆ ದಾರಿದೀಪ ಎಂಬ ಸದಾಶಯ ಈ ಕ್ರಿಯೆಯ ಹಿಂದಿದೆ. ಹಿರಿಯರ ಪಾದಗಳನ್ನ ಮುಟ್ಟಿದಾಗ ಅವರು ಮನಸ್ಸಿನಿಂದ ಹಾರೈಸಿ ನಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾರೆ. ಹಿಂದೂ ನಂಬಿಕೆಯ ಪ್ರಕಾರ ಹಿರಿಯರ ಮುಕ್ತ ಹೃದಯ ಆಶೀರ್ವಾದವು ಭಗವಂತನ ಅನುಗ್ರಹಕ್ಕೆ ಸಮಾನವಾಗಿದೆ. ಇದು ನಮ್ಮ ಜೀವನದಲ್ಲಿ ಯಶಸ್ಸು, ಶ್ರೇಯಸ್ಸು ಮತ್ತು ದೀರ್ಘಾಯುಷ್ಯವನ್ನ ತರುತ್ತದೆ. ಈ ಪದ್ಧತಿಯು ಕುಟುಂಬದ ಸದಸ್ಯರ ನಡುವಿನ ಪ್ರೀತಿ, ಪರಸ್ಪರ ಗೌರವ ಹಾಗೂ ಸುಂದರ ಮಾನವೀಯತೆಯ ಬಂಧವನ್ನ ಗಟ್ಟಿಗೊಳಿಸುತ್ತದೆ. ವಿಶೇಷ ಅಂದ್ರೆ ಪಾದ ಸ್ಪರ್ಶವು ಕೇವಲ ಹಿಂದೂ ಆಚರಣೆಯಾಗಿ ಉಳಿದಿಲ್ಲ. ಹಿರಿಯರನ್ನ ಗೌರವಿಸುವ ಈ ಪದ್ಧತಿಯು ಭಾರತದ ಸಿಖ್, ಜೈನ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿಯೂ ಕೂಡ ವ್ಯಾಪಕವಾಗಿ ಕಂಡುಬರುತ್ತದೆ. ಸ್ಥಳೀಯವಾಗಿ ಆಚರಣೆಯನ್ನ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಇದ್ರೂ ಹಿರಿಯರ ಅನುಭವಕ್ಕೆ, ಗೌರವಕ್ಕೆ ಕೊಡುವ ಭಾವನೆ ಎಲ್ಲಾ ಧರ್ಮಗಳಲ್ಲಿಯೂ ಒಂದೇ ಆಗಿದೆ. ಈ ಸಂಪ್ರದಾಯದ ಕುರಿತು ಕೆಲವು ಆಸಕ್ತಿಕರ ಸಾಂಪ್ರದಾಯಿಕ ಹಾಗೂ ದೈಹಿಕ ನಂಬಿಕೆಗಳು ಕೂಡ ಇವೆ. ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ನಮ್ಮ ದೇಹದಲ್ಲಿ ಶಕ್ತಿ ಹರಿಯುತ್ತದೆ. ನಾವು ನಮ್ರತೆಯಿಂದ ಹಿರಿಯರ ಪಾದವನ್ನ ಸ್ಪರ್ಶಿಸಿದಾಗ ಹಿರಿಯರ ಧನಾತ್ಮಕ ಶಕ್ತಿಯು ಆಶೀರ್ವಾದದ ರೂಪದಲ್ಲಿ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತದೆ ಎನ್ನಲಾಗುತ್ತದೆ. ಇದರೊಂದಿಗೆ ಹಿರಿಯರ ಪಾದಗಳಿಗೆ ನಮಸ್ಕರಿಸುವಾಗ ಸೊಂಟ ಹಾಗೂ ಮೊಣಕಾಲುಗಳನ್ನ ಬಗ್ಗಿಸಿ ತೋಳುಗಳನ್ನ ಚಾಚಲಾಗುತ್ತೆ. ಇದು ಒಂದು ಸಣ್ಣ ರೀತಿಯ ದೈಹಿಕ ವ್ಯಾಯಾಮದಂತಿದ್ದು ದೇಹದಲ್ಲಿ ರಕ್ತ ಪರಿಚಲನೆಗೆ ಪೂರಕವಾಗಿದೆ ಎಂದು ಕೆಲವು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಚರಣ ಸ್ಪರ್ಶವು ಕೇವಲ ಕಣ್ಣಿಗೆ ಕಾಣುವ ಧಾರ್ಮಿಕ ಕ್ರಿಯೆಯಲ್ಲ. ಅದೊಂದು ಕೃತಜ್ಞತೆ, ವಿನಯ ಹಾಗೂ ಪೀಳಿಗೆಗಳ ನಡುವಿನ ಗೌರವದ ಸುಂದರ ಸೇತುವೆಯಾಗಿದೆ.